ಹಾಯ್ ಹಲೋ ನಮಸ್ತೆ ಎಪಿ ಬ್ಲಾಗ್ಸ್ಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಟು ಎವ್ರಿ ಒನ್. ಸೊ ರೆಗ್ಯುಲರ್ ಆಗಿ ಇಬ್ರು ವಿಡಿಯೋ ಮಾಡ್ತಾ ಇದ್ವಿ. ಇವತ್ತೇನು ಒಬ್ಳೆ ಇದ್ದಾಳೆ ಅಂತೆಲ್ಲ ನೋಡ್ತಾ ಇರ್ತೀರಲ್ವಾ. ಸೊ ಇನ್ನೊಬ್ರಿಗೆ ಈ ವಿಡಿಯೋ ಮಾಡ್ತಾರೋ ಮಾತ್ರ ಗೊತ್ತಿಲ್ಲ ಗೈಸ್. ಗೊತ್ತಾದ್ರೆ ಹೇಗ್ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಖುಷಿ ಆಗ್ತಾರೋ, ಸರ್ಪ್ರೈಸ್ ಆಗ್ತಾರೋ, ಶಾಕ್ ಆಗ್ತಾರೋ ಐಡಿಯಾ ಇಲ್ಲ. ಸೊ ನೋಡ್ಬೇಕು ಹೇಗಿರುತ್ತೆ ಅಂತ. ಈ ಒಂದು ಬ್ಲಾಗ್ ನಾನ್ ಎಂತಕ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಮೆಲ್ಲರಿಗೂ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅನ್ನಿಸ್ತಾ ಇರುತ್ತೆ. ಆಕ್ಚುಲಿ ಏನಂದ್ರೆ ನಮ್ಮ ಅಕ್ಕಂದು ಬರ್ಡೇ ಬರ್ತಿದೆ. ಹ್ಯಾಪಿ ಬರ್ಡೇ ಟು ಯು. ಆಕ್ಚುಲಿ ಅವ್ರ ಬರ್ಡೇ ಇದೆ. ಸೊ ಅವ್ರ ಬರ್ಡೇಗೆ ಒಂದಷ್ಟು ಗಿಫ್ಟ್ಸ್ ನ ಲಿಸ್ಟ್ ಮಾಡ್ಕೊಂಡಿದೀನಿ. ಅವ್ರಿಗೊಂದು ಸರ್ಪ್ರೈಸ್ ವಿಡಿಯೋ ಮಾಡಿ ಅವ್ರಿಗೆ ಸರ್ಪ್ರೈಸ್ ಮಾಡೋದಕ್ಕೋಸ್ಕರ ಒಂದು ಸಣ್ಣ ಪ್ಲಾನ್ ನಂದು. ಸೊ ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ಆಕ್ಚುಲಿ ಇವಾಗ ನಾನು ಮಲ್ಲೇಶ್ವರಂ ಅಲ್ಲಿ ಇದ್ದೀನಿ. ಮಲ್ಲೇಶ್ವರಂ ಅಲ್ಲಿ ನಾನು ಆಲ್ಮೋಸ್ಟ್ ಒಂದಷ್ಟು ಲಿಸ್ಟ್ ಇಟ್ಕೊಂಡಿದೀನಿ. ಏನೇನು ಎಲ್ ತಗೊಳ್ಳೋದು, ಯಾವ್ದು ತಗೊಳ್ಳೋದು ಅದೆಲ್ಲ ಹೋಗ್ತಾ ಹೋಗ್ತಾ ನೋಡೋಣ. ಸೊ ಲೇಟ್ ಮಾಡೋದು ಬೇಡ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬ್ಲಾಗ್ ನ ಬೇಗ ಮುಗಿಸೋಣ. ಸೊ ಲೆಟ್ ಸ್ಟಾರ್ಟ್. ಸಾರಿ ಗೈಸ್, ಏನೇನ್ ತಗೊಂಡೆ ಅಂತ ತೋರ್ಸಕ್ ಆಗ್ಲಿಲ್ಲ. ಆಕ್ಚುಲಿ ಅಲ್ಲಿ ಒಳಗಡೆ ವಿಡಿಯೋ ಮಾಡಕ್ ಬಿಟ್ಟಿಲ್ಲ. ಬಟ್ ಒಂದಷ್ಟು ಐಟಮ್ಸ್ ನ ತಗೊಂಡೆ. ಸದ್ಯಕ್ಕೆ ತೋರ್ಸಕ್ ಆಗಲ್ಲ, ಬಟ್ ಪ್ಯಾಕಿಂಗ್ ಟೈಮ್ ಅಲ್ಲಿ ಎಲ್ಲ ತೋರಿಸ್ತೀನಿ. ಅದು ಅಲ್ಲಿ ಫೋನ್ ಕೆಳಗಡೆ ಇರೋದು ಹೇಗಿದೆ? ಇದೆಲ್ಲ ಅದೆಲ್ಲ ಅದೇ ಚೆನ್ನಾಗಿದೆ ಅಲ್ವಾ? ಈ ತರದ್ದು ಒಂದ್ ಶೈಡ್ನು ತಗೊಳ್ಳೋಣ ಅಂತ ಆಕ್ಚುಲಿ ಒಂದ್ ನೋಡಿದೀನಿ. ತಗೊಂಡಾದ್ಮೇಲೆ ತೋರಿಸ್ತೀನಿ. ಓಕೆ, ಒಂದ್ ನಿಮಿಷ. ಆಕ್ಚುಲಿ ಒಂದು ನೆಕ್ ಚೈನ್ ತಗೊಂಡೆ, ಒಂದಷ್ಟು ಐಟಮ್ಸ್ ತಗೊಂಡೆ. ಅದು ಐಟಮ್ಸ್ ತೋರ್ಸಕ್ ಆಗಿಲ್ಲ ಅಂದಿದೆ. ಸೊ ಪ್ಯಾಕಿಂಗ್ ಟೈಮ್ ಅಲ್ಲಿ ತೋರ್ಸೋಣ. ಸೊ ನೆಕ್ಸ್ಟ್ ಕೀ ಚೈನ್ ತಗೊಳ್ಳೋಣ. ಫಸ್ಟ್ ಫೋನ್ ಕೇಸ್ ತಗೊಬಿಡೋಣ. ಇದು ಫೋನ್ ಮಾಡಿ ಕೇಳೋಣ. ಹಂಗೆ ಲೈನ್ ಐ ಮೀನ್ ಹಂಗೆ ಇರಿ, ಕಾಲ್ ಮಾಡ್ಬಿಟ್ಟು ಕೇಳ್ತೀವಿ. ಏನ್ ಗೊತ್ತಾ ಏನ್ ಗೊತ್ತಾ ಇಲ್ಲಿ ವಿಡಿಯೋ ಮಾಡ್ತಾ ಇರ್ತಾ ಎಲ್ಲಾರು ಹಂಗೆ ನನ್ ತರ ನೋಡ್ತಾರೆ. ಅಕ್ಕ ಇಲ್ವಲ್ಲ ಜೊತೆ, ನಿಮ್ಗೆ ಸ್ವಲ್ಪ ಒಂಥರ ಅನ್ನಿಸ್ತಾ ಇದೆ. ಕಾಲರ್ ರಿಸೀವ್ ಮಾಡ್ತಾರಲ್ಲ ಗೈಸ್, ಕಾಲ್ ಕಟ್ ಮಾಡ್ತಾ ಇದಾರೆ. ಮೆಸೇಜ್ ಹಾಕಿದೀನಿ, ನಿಮ್ ಫೋನ್ ಯಾವ್ದು ಅಂತ ಕೇಳ್ಬೇಕಿತ್ತು ಅಂತ. ಆಕ್ಚುಲಿ ಅವ್ರೇನೋ ಫುಲ್ಲು ಹೋಗ್ತಲ್ಲಿದ್ದಾರೆ. ಮೋಸ್ಟ್ಲಿ ರಿಪ್ಲೈ ಮಾಡಲ್ಲ ಅನ್ಸುತ್ತೆ. ನೋಡೋಣ. ಹೇಳಿದ್ರು ಗೈಸ್. ಸೊ ಫೋನ್ ಕೇಸ್ ತಗೊಳ್ಳೋಣ. ಅದಕ್ಕೆ ಮುಂಚೆ ಒಂದು ಕೀಚೈನ್ ತಗೋಬಿಡೋಣ ಬನ್ನಿ. ಎಷ್ಟೊಂದು ಅಂಗಡಿಲಿ ವಿಡಿಯೋ ಮಾಡಕ್ ಪರ್ಮಿಷನ್ ಇರಲ್ಲ. ಸೊ ನಾನು ತಗೋತೀನಿ, ತಗೊಂಡಾದ್ಮೇಲೆ ತೋರಿಸ್ತೀನಿ. ಗೈಸ್, ಈ ಕೀ ಚೈನ್ ತಗೊಂಡೆ. ಇಲ್ಲಿ ಒಂದ್ ನಿಮಿಷ ತೋರಿಸ್ತೀನಿ. ಆಯ್ತು, ನೆಕ್ಸ್ಟ್ ನಾನು ಫೋನ್ ಕೇಸ್ ಅಂತ ಹೇಳಿದ್ದೆ ಅಲ್ವಾ. ಸೊ ಫೋನ್ ಕೇಸ್ ತಗೊಳಕ್ ಬಂದಿದ್ದೀನಿ. ಆ ಫೋನ್ ಇಷ್ಟು ದಿನ ಅವ್ರ ಜೊತೆಗೆ ಇದ್ದು ಅವ್ರ ಫೋನಲ್ಲೇ ವಿಡಿಯೋ ಮಾಡ್ತಾ ಇದ್ದು. ಅವ್ರ ಫೋನ್ ಯಾವ್ದು ಅನ್ನೋದೇ ಗೊತ್ತಿರ್ಲೇ ಇಲ್ಲ. ಅಂದ್ರೆ ಗೊತ್ತಿತ್ತು ಸ್ಯಾಮ್ಸಂಗ್ ಅಂತ, ಯಾವ್ದು ಏನು ಗೊತ್ತಿರ್ಲಿಲ್ಲ. ಸ್ಯಾಮ್ಸಂಗ್ S23 ಅಂತೆ. ಸೊ ಫೋನ್ ಕೇಸ್ ನೋಡೋಣ. ನಿಂಗೆ ಇದು ವಾಸನ್ ಚೆನ್ನಾಗಿದೆ. ವೈಟ್ ಚೆನ್ನಾಗಿದೆ. ಇದೆ ವೈಟ್ ನೋಡೋಣ. ಸ್ವಲ್ಪ ಚೆನ್ನಾಗಿ ಅವ್ರು ಯೂಸ್ ಮಾಡಿಲ್ಲ. ಸೊ ಚೆನ್ನಾಗಿದೆ. ಇಲ್ಲಿ ಪಾಸ್ ಆಗುವಾಗ ಈ ಅಂಗಡಿ ನೋಡಿದೆ. ಯೂಶಲಿ ಯಾವುದೇ ಹೆಣ್ಮಕ್ಳಿಗಾದ್ರೂ ಅರ್ಶಿನ ಕುಂಕುಮ ಅನ್ನೋದೊಂದು ಎಮೋಷನ್ನು. ಸೊ ವೈ ನಾಟ್ ಇದನ್ನು ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅರ್ಶಿನ ಕುಂಕುಮ ತಗೊಳ್ಳೋಣ. ಸೊ ಫೈನಲಿ ತಗೊಂಡಿದ್ದಾಯಿತು. ಗೈಸ್, ಅವ್ರಿಗೆ ಡಾಲ್ ಅಂದರೆ ತುಂಬ ಇಷ್ಟ ಆಗುತ್ತೆ.
ಆ್ಯಂಡ್ ನಾನು ಕೃಷ್ಣನ ಹುಡುಕ್ತಾ ಇದ್ದೆ, ಕೃಷ್ಣನ ತಗೊಳ್ಳೋಣ ಅಂತ. ಬಟ್ ಇಲ್ಲಿ ತುಂಬ ಡಾಲ್ಸ್ ಇರೋದು ನೋಡಿ, ಚೆನ್ನಾಗಿದೆ ಅಲ್ವಾ? ಎಸ್, ಒಂದು ಗೊಂಬೆನ ಸೆಲೆಕ್ಟ್ ಮಾಡೋಣ ಅವ್ರಿಗಂತ. ಟೆಡ್ಡಿ, ಇಲ್ಲಿ ನೋಡಿ ಒಂದು ಕ್ಯಾಟ್ ಗೊಂಬೆ ಇದೆ, ಮಿಯೋ. ಅವ್ರಿಗೆ ಆ್ಯಕ್ಚುಲಿ ಬೆಕ್ಕಂದರೆ ಇಷ್ಟ, ಬಟ್ ನನಗಿಷ್ಟ ಇಲ್ಲ, ಸೊ ಅದನ್ನು ಗಿಫ್ಟ್ ಮಾಡಲ್ಲ. ಇಲ್ಲಿ ಒಂದು ಡಾಗ್ದು ಡಾಲ್ ಇದೆ. ಅವ್ರಿಗೆ ನಾಯಿ ಅಂದ್ರೇ ಇಷ್ಟ ಆಗಲ್ಲ, ಬಟ್ ಇದೊಂದು ವಿಚಾರದಲ್ಲಿ ನನಗೆ ನಾಯಿ ಅಂದರೆ ತುಂಬ ಇಷ್ಟ, ಸೊ ಬೇಡ. ನೆಕ್ಸ್ಟು ಇಲ್ಲಿ ಯಾವುದೋ ಒಂದು ಚೆನ್ನಾಗಿದೆ. ಎಸ್, ಇದೆ ಚೆನ್ನಾಗಿದೆ ಅನಿಸುತ್ತೆ, ಇದನ್ನ ತಗೊಳ್ಳೋಣ. ಓಕೆ, ಇದೆ ಅಲ್ಲಿ. ಇದೊಂದು ಪರ್ಸ್ ನನಗಿಷ್ಟ ಆಯಿತು, ಗೊತ್ತಿಲ್ಲ ಅವ್ರು ಯೂಸ್ ಮಾಡ್ತಾರೋ ಇಲ್ವೋ. ಸೊ ಇದೊಂದು ಚೆನ್ನಾಗಿ. ಶಾಪಿಂಗ್ ಮಾಡಿ ಸುಸ್ತಾಗಿದೆ, ಸೊ ಪಾನಿಪುರಿ ತಿನ್ನೋಣ. ಎಲ್ಲ ಶಾಪಿಂಗು ಆಯಿತು. ಏನಂತ ತಗೋಬೇಕು ಅಂದ್ಕೊಂಡಿದ್ನು ಎಲ್ಲನೂ ತೊಗೊಂಡೆ. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ಒಂದಷ್ಟು ಐಟಮ್ಸ್ ಮನೇಲಿದೆ ಅಂತ ಕೂಡ ಹೇಳಿದೆ, ಅದು ಮುಂಚೆನೇ ತೊಗೊಂಡು ಇಟ್ಕೊಂಡಿದ್ದೆ. ಆ್ಯಂಡ್ ಮಲ್ಲೇಶ್ವರಮಲ್ಲಿ ತುಂಬ ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಕ್ರೌಡ್ ಇದ್ದರು, ಜನ ಇದ್ದರು. ಸೊ ಹಾಗಾಗಿ ಅಷ್ಟೊಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟೆಷ್ಟು ಮಾಡಿದ್ದೀನೋ ಅಷ್ಟನ್ನೇ ಪೋಸ್ಟ್ ಮಾಡ್ತೀನಿ, ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಸೊ ಗಿಫ್ಟ್ ಪ್ಯಾಕ್ ಮಾಡಿಸೋ ಮುಂಚೆನೇ ನಿಮಗೆ ತೋರಿಸೋಣ ಅಂತ ಅನ್ಕೊಂಡು. ಫಸ್ಟ್ ಗಿಫ್ಟ್ ಡಾಲ್. ಅಕ್ಕಗೆ ಈ ಥರ ಗೊಂಬೆಗಳಂದ್ರೆ ಒಂಥರ ಇಷ್ಟ. ಸೊ ಅವ್ರಿಗೆ ಈ ಒಂದು ಡಾಲು, ಒಂದು ರೋಸ್, ಈ ಬ್ಯಾಗ್ ಕೂಡ ಒಂದು ಗಿಫ್ಟೆ. ಇದು ಅವ್ರಿಗಂತಾನೆ ತಗೊಂಡಿದ್ದು. ನಾನು ಅವ್ರಿಗೆ ಒಂಚೂರು ಐಡಿಯಾ ಇಲ್ಲ. ಇವತ್ತು ಬೇರೆ ಎಂತಕ್ಕೋ ಕಾಲ್ ಮಾಡಿದ್ದೆ, ಒಂದು 3 ಖರಾಬಾಗಿ ಇಟ್ಕೊಂಡವ್ರೆ. ಈ ವಿಡಿಯೋ ತೋರ್ಸಿದ್ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಇದು ಒಂದು ಪರ್ಸ್ ತಗೊಂಡೆ, ನನಗಿಷ್ಟ ಆಯಿತು ಅಂತ ತಗೊಂಡೆ. ಆ್ಯಕ್ಚುಲಿ ಅವ್ರು ಈ ಥರ ಚಿಕ್ಕ ಪರ್ಸ್ ಇಟ್ಟಿರೋದು ನಾನು ನೋಡಿಲ್ಲ. ರೆಗ್ಯುಲರಾಗಿ ಒಂದು ಪರ್ಸ್ ಇಡ್ತಾರೆ, ಬಟ್ ಈ ಥರದ್ದು ನಾನು ನೋಡಿಲ್ಲ. ಸೊ ಇದು ಒಂದು ತಗೊಂಡೆ. ಇದರಲ್ಲಿ ಟೆಡ್ಡಿ ಎಲ್ಲ ಇದೆ, ಚೆನ್ನಾಗಿದೆ ಇದೊಂದು. ಹೇರ್ ಆಕ್ಸೆಸರೀಸ್. ಇದೇನು ಗೊತ್ತಾ, ಲಾಸ್ಟ್ ವೀಕು ಅವ್ರ ಬರ್ಡೇ ಶಾಪಿಂಗ್ ಅಂತ ವಿಜಯನಗರಕ್ಕೆ ಹೋದಾಗ ಅವ್ರು ಇದನ್ನ ತಗೋಬೇಕಂತ ಇದ್ರು. ನಾನು ಅವಾಗ ಚೆನ್ನಾಗಿರಲ್ಲ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಎಲ್ಲ ಕತೆ ಹೊಡೆದಿದ್ದೆ. ಬಟ್ ಇವಾಗ ನಾನೇ ತಗೊಂಡಿದ್ದೀನಿ. ಅವ್ರ ಫೋನ್ ಬ್ಯಾಕ್ ಕೇಸ್ ಇದು ಒಂದು ತಗೊಂಡೆ. ಇದನ್ನ ಕೇಳಕ್ಕೆ ಅವ್ರಿಗೆ ಫೋನ್ ಮಾಡಿದ್ದೆ, ಕಾಲೇ ರಿಸೀವ್ ಮಾಡ್ತಿಲ್ಲ. ಮಾತಾಡೋ ಮೂಡಿಲ್ಲ ಅಂತ ಮೆಸೇಜ್ ಬೇರೆ ಹಾಕಿದ್ರು. ಮೂಡಿಲ್ಲ ಅಂತ ಮೆಸೇಜ್ ಹಾಕಿರ್ಲಿಲ್ಲ, ಮಾತಾಡೋ ಸ್ಥಿತಿಲಿ ಇಲ್ಲ ಅಂತ ಮೆಸೇಜ್ ಹಾಕಿದ್ರು, ಗೊತ್ತಿಲ್ಲ. ನಂಗಿದ್ದು ಇಷ್ಟ ಆಯ್ತು. ಏನಾಗಿತ್ತು ಗೊತ್ತಾ, ಆಫೀಸಲ್ಲಿ ಅದ್ ರೆಗ್ಯುಲರ್ ಆಗಿ ಒಂದು ಕುಂಭ್ ಕ್ಯಾರಿ ಮಾಡ್ತಾರೆ. ಎಲ್ಲಾದ್ರೂ ಸಡನ್ ಆಗಿ ಪ್ಲಾನ್ ಆದ್ರೆ ಅಥವಾ ಏನಾದ್ರು ಇಟ್ಟಿರ್ತಾರೆ ರೆಗ್ಯುಲರ್ ಆಗಿ. ಬಟ್ ರೀಸೆಂಟ್ ಆಗಿ ಅವ್ರದ್ದು ಆಫೀಸಲ್ಲೇ ಹಿಂಗೆ ನಾವೇ ಯಾರೋ ಕಳ್ದಾಕ್ಬಿಟ್ಟಿದೀವಿ. ಸೊ ಇದ್ರಲ್ಲಿ ಡಾಗ್ ಪಾ ಇರುತ್ತಲ್ವ, ಅದ್ರಿಂದ ನಂಗೆ ಇದು ಇಷ್ಟ ಆಯ್ತು ನೋಡಿ. ಇದು ಒಂದು ಚೆನ್ನಾಗಿದೆ. ಮಿರರ್, ಜೊತೆಗಿದೆ ಒಂದು ಮಿರರ್. ಅವ್ರ ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್ ಎಲ್ಲ ಆಗ್ತಾ ಇರ್ತಾರೆ, ನೀವು ನೋಡಿರ್ತೀರಲ್ವಾ, ಅವಾಗ ಯೂಸ್ ಆಗಲಿ ಅಂತ. ನೆಕ್ಸ್ಟ್ ಹುಡುಗಿಯರಿಗೆ ಬೇಸಿಕ್ ಏನೇನು ಗಿಫ್ಟ್ ಮಾಡ್ಬೋದು ಅಂತ. ಸೊ ಒಂದಷ್ಟು ಸ್ಟಿಕ್ಕರ್, ಇದು ನನಗಿಷ್ಟ ಆಯಿತು. ಸೊ ಸ್ಟಿಕ್ಕರ್ ಚೆನ್ನಾಗಿ ಕಾಣಿಸುತ್ತೆ. ಕಾಜಲ್, ಮಸ್ಕರ, ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ಹೇಳಿದೆ ಅಲ್ವಾ, ಕಾಜಲ್, ಮಸ್ಕರ, ನೇಲ್ ಪಾಲಿಶ್. ಅವ್ರು ಲಾಸ್ಟ್ ಟೈಮು ಜೋಡಿಯಾಗೇನೋ ಹೋದಾಗ ಎಲ್ಲ ಕಲರ್ ಒಂದೊಂದು ಹಾಕೋ ಬಂದ್ಬಿಟ್ಟಿದ್ರು ಟ್ರಯಲ್ಗಂತ, ಫುಲ್ ಜಾತ್ರೆ. ಬಟ್ ಅವ್ರ ಕೈಗೆ ಇದು ಪಿಂಕ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ಗೆ ಅದಷ್ಟು. ಸೊ ಇದೊಂದು ತಗೊಬಂದಿದ್ದೀನಿ. ಲಿಪ್ಸ್ಟಿಕ್, ನಾನು ಟ್ರಯಲ್ ಮಾಡೋಣ ಅನ್ಕೊಂಡೆ, ಬಟ್ ಗಿಫ್ಟ್ ಅಲ್ವಾ, ಸೊ ಯೂಸ್ ಮಾಡಿ ಕೊಡಬಾರ್ದು ಅಂತ ಹಂಗೆ ಇಟ್ಟಿದ್ದೀನಿ. ಇದು ಹೇರ್ ಕ್ಲಿಪ್. ಅವ್ರು ಲಾಂಗ್ ಹೇರ್ಸ್ಗೆ ಯಾವುದೇ ಹೇರ್ ಆಕ್ಸೆಸರೀಸ್ ಹಾಕೋದ್ರು ಚೆನ್ನಾಗಿ ಕಾಣಿಸುತ್ತೆ, ಬಟ್ ಇದು ನನಗಿಷ್ಟ ಆಯ್ತು ಅಂತ ತಗೊಂಡೆ. ಅವ್ರಿಗಿಷ್ಟ ಆಗುತ್ತೆ ಅನ್ನೋದ್ಕಿಂತ ನನ್ಗೆ ಯಾವ್ದು ಇಷ್ಟ ಆಯ್ತು ನಾನು ಅದನ್ನೇ ತಗೊಂಡಿದ್ದೀನಿ. ಬಟ್ ಅವ್ರ ಒಪಿನಿಯನ್ ಏನೋ ನನಗೆ ಗೊತ್ತಿರಲ್ಲ, ನೋಡೋಣ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಇದು ಸರನೂ ಅಷ್ಟೇ ಗೈಸ್, ಇದು ನಾನು ತೋರಿಸ್ತೀನಿ.
ಇದನ್ನ ರೀಸೆಂಟ್ ಆಗಿ ನಾನು ಇದೇ ಡಿಸೈನ್ ಅಲ್ಲಿ ಸ್ವಲ್ಪ ದೊಡ್ಡದು ತಗೊಂಡಿದ್ದೆ. ಅವ್ರು ಅದ್ ಇಷ್ಟಪಟ್ಟಿದ್ರು, ನನ್ಗೂ ಈ ತರ ಬೇಕು ಅಂತ ನೋಡ್ತಾ ಇದ್ರು. ಅವ್ರು ತಗೊಳಕ್ ಟೈಮ್ ಸಿಕ್ಕಿಲ್ಲ ಅನ್ಸುತ್ತೆ. ಅವ್ರು ತಗೊಳ್ಳೋ ಮುಂಚೆ ನಾನೇ ಗಿಫ್ಟ್ ಮಾಡ್ತಾ ಇದ್ದೀನಿ. ಈ ಕಲರ್ ಅವ್ರ ಹತ್ರ ಸ್ಯಾರಿ ಇದೆ ಅಂಡ್ ಈ ಕಲರ್ ಎಲ್ಲದಕ್ಕೂ ಸೂಟ್ ಆಗುತ್ತೆ ಆಲ್ಮೋಸ್ಟ್. ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯ್ತು, ಚೆನ್ನಾಗಿ ಅನ್ಸುತ್ತೆ. ಇದು ದೊಡ್ಡದಾಗ್ ತಂದ್ರೆ ನನಗೆ ಪ್ಯಾಕಿಂಗ್ ಬೇರೆ ಬರಲ್ಲ. ಇದೊಂದು ಗಿಫ್ಟ್ ಬ್ಲಾಗು ಪ್ಲಾನ್ ಇರ್ಲಿಲ್ಲ, ಸಡನ್ ಆಗಿ ಪ್ಲಾನ್ ಮಾಡಿದ್ದು. ಬಟ್ ಒಬ್ಳೆ ಹೇಗೆ ಏನು ಅನ್ನೋ ಥಾಟ್ಸ್ ಎಲ್ಲ ಇತ್ತು. ಬಟ್ ಹೆಂಗು ಮಾಡಿದೀನಿ, ಔಟ್ಕಮ್ ಹೇಗ್ ಬರುತ್ತೋ ಗೊತ್ತಿಲ್ಲ. ಇದೊಂದು ಕೀಚೈನ್ ತಗೊಂಡೆ, ಟಾಮ್ ಅಂಡ್ ಜೆರಿ. ಯಾಕಂದ್ರೆ ನಾನು ಯಾವಾಗ್ಲೂ ಅವ್ರಿಗೆ ಜೆರಿ ತರನೇ ಟಾರ್ಚರ್ ಕೊಡ್ತಾನೆ ಇರ್ತೀನಿ, ಒಂದಲ್ಲ ಒಂದು. ಹಂಗಾಗಿ ಇದು ತಗೊಂಡೆ. ಇದು ಆಕ್ಚುಲಿ ವೆಟ್ ವೈಪ್ಸು. ಅವ್ರು ಯೂಸ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನೋಡಕ್ ಚಿಕ್ಕದಾಗಿ ಕ್ಯೂಟ್ ಆಗೈತೆ ಅಂತ ತಗೊಂಡೆ ಅಷ್ಟೇ. ಇದು ನಾನು ನಿಮ್ಗೆ ಅವಾಗೆ ತೋರಿಸ್ದೆ. ಹೆಣ್ಮಕ್ಳ ಅರ್ಶಿನ ಕುಂಕುಮ ಅಂದ್ರೆ ಒಂಥರ ಸೆಂಟಿಮೆಂಟ್ ಇದ್ದೇ ಇರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ. ಸ್ವಲ್ಪ ಕೋಲ್ಡ್ ಕಾಫ್ ಇದೆ, ವಾಯ್ಸ್ ವೇರಿಯೇಷನ್ ಆದ್ರೆ ಇದು ಮಾಡಿ. ಇದು ಒಂದು ಫ್ರೇಮ್ ತಗೊಂಡೆ. ಆಕ್ಚುಲಿ ಇದ್ರೊಳಗಡೆ ನಂದು ಅದು ಒಂದು ಫೋಟೋ ರೆಡಿ ಮಾಡಿದ್ದೀನಿ, ಅದನ್ನ ಪ್ರಿಂಟ್ ಹಾಕಿ ಫ್ರೇಮ್ ನಾನೇ ಹಾಕ್ಬೇಕು. ಇದಕ್ಕೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಇಷ್ಟು ಗಿಫ್ಟ್ಸ್ ತಗೊಂಡಿದ್ದೀನಿ. ಇನ್ನು ನಿಮಗೆ ಗಿಫ್ಟ್ ಆಲ್ರೆಡಿ ತಗೊಂಡು ಇಟ್ಕೊಂಡಿರೋದ್ರಲ್ಲಿ ಒಂದು ಬಳೆ ಇದೆ, ಅಂದ್ರೆ 12 ಕಲರ್ಸ್ ಬ್ಯಾಂಗಲ್ಸ್ ನ ತರಿಸಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ಯಾರಿ, ಆಮೇಲೆ ಎಂತ ಸ್ಯಾರಿ, ಮತ್ತೆ ನಾನು ಅವ್ರಿಗೊಂದು ಲೆಟರ್ ಬರ್ತೀನಿ. ಅಂದ್ರೆ ಸೊ ಇಷ್ಟು ಗಿಫ್ಟ್ಸ್ ತಗೊಂಡಿದ್ದೀನಿ. ಇನ್ನು ನಿಮಗೆ ಗಿಫ್ಟ್ ಆಲ್ರೆಡಿ ತಗೊಂಡು ಇಟ್ಕೊಂಡಿರೋದ್ರಲ್ಲಿ ಒಂದು ಬಳೆ ಇದೆ, ಅಂದ್ರೆ 12 ಕಲರ್ಸ್ ಬ್ಯಾಂಗಲ್ಸ್ ನ ತರಿಸಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ಯಾರಿ, ಆಮೇಲೆ ಎಂತ ಸ್ಯಾರಿ, ಮತ್ತೆ ನಾನು ಅವ್ರಿಗೊಂದು ಲೆಟರ್ ಬರ್ತೀನಿ. ಅದನ್ನೆಲ್ಲ ತೋರ್ಸಕ್ಕಾಗಲ್ಲ, ವಿಡಿಯೋ ಫುಲ್ ನೋಡಿ ಅವರೇ ಓದ್ತಾರ ಅಥವಾ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಆ ಲೆಟರ್ ಅವ್ರ ಕೈಲೇ ಓದಿಸ್ತೀವಿ. ಸೊ ಅದೊಂದು ಲೆಟರ್ ಇದೆ. ಮತ್ತೆ ಅವ್ರಿಗೆ ಚಾಕ್ಲೇಟ್ಸ್ ಇಷ್ಟ, ಬಟ್ ಈ ನಡುವೆ ಅವ್ರು ಚಾಕ್ಲೇಟ್ಸ್ ತಿಂತಲ್ಲ, ಡಾರ್ಕ್ ಚಾಕ್ಲೇಟ್ಸ್ ತಿಂತಾರೆ. ಸೊ ಅದೊಂದು ತಗೋಬೇಕು. ಇವಾಗೇ ತಗೊಂಡ್ರೆ ನಾನೇ ತಿಂದು ಖಾಲಿ ಮಾಡ್ತೀನಿ ಅಂತ ಯಾರೋ ಒಬ್ಬ ಹೇಳಿದ್ರು. ಸೊ ನಾನು ಚಾಕ್ಲೇಟ್ಸ್ ತಗೊಂಡಿಲ್ಲ. ಸೊ ನೋಡೋಣ, ಅವ್ರಿಗೆ ಅವಾಗ ತಗೊಳ್ಳ ಅಥವಾ ಪ್ಯಾಕ್ ಮಾಡ್ಸೋ ಮುಂಚೆ ತಗೊಳ್ಳ ಗೊತ್ತಿಲ್ಲ. ನೋಡಿ ಪ್ಯಾಕ್ ಮಾಡಿಸ್ತೀನಿ. ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಇದನ್ನ ಒಂದು ಬಾಕ್ಸ್ ಹಾಕಿ ಪ್ಯಾಕ್ ಮಾಡ್ಸೋಣ ಅಂತ ಅನ್ಕೊಂಡೆ, ಬಟ್ ಈ ಡಾಲ್ ಬೇರೆ ಇದೆ ಅಲ್ವಾ? ನೋಡೋಣ ಹೇಗೇಗಾಗುತ್ತೆ ಏನೇನು ಅಂತ. ಇದಿಷ್ಟು ಗಿಫ್ಟ್ಸ್ ನ ರೆಡಿ ಮಾಡಿದ್ದೀನಿ. ಇನ್ನು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದೊಂದು ಕ್ಯಾಪ್ಚರ್ ಮಾಡಬೇಕು. ಸೊ ವಿಲ್ ವೇಟ್ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ದಿಸ್ ವಿಡಿಯೋ ವಿಲ್ ಬಿ ಕಂಟಿನ್ಯೂಡ್. ವೇಟ್ ಫಾರ್ ಅವರ್ ರಿಯಾಕ್ಷನ್. ಸಂಡೇ ಮಾಡಿದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಎಲ್ಲ ಆಯಿತು. ಸೊ ಇವಾಗ ಆ್ಯಕ್ಚುಲಿ ಆಫೀಸಿಂದ ಬಂದು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಇನ್ನೂ ಅವ್ರ ಮನೆ ಸ್ವಲ್ಪನಾದರೂ ಡೆಕೋರೇಟ್ ಮಾಡಿ, ಅಂದರೆ ಬರ್ಡೇ ವೈಬ್ಸ್ ಅಥವಾ ಬರ್ಡೇ ಫೀಲ್ಸ್ ಬರೋ ಥರ ಮಾಡಿ. ಅವರೆಲ್ಲ ಆ್ಯಕ್ಚುಲಿ ಅವ್ರ ಕಡೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಅದನ್ನೆಲ್ಲ ರೆಡಿ ಮಾಡಿ. ನೋಡಿ ಹೇಗಿದೆ, ಇನ್ನೂ ಅವ್ರು ಎಂತ ಇಲ್ಲ ಗೈಸ್, ಫುಲ್ಲು ಸುಸ್ತು. ಗಿಫ್ಟ್ ಎತ್ಕೊಂಡೆ. ಈಗ ಆನ್ ದ ವೇ ಅವ್ರ ಮನೆಗೆ ಹೋಗಿ ಗಿಫ್ಟ್ಗಳನ್ನ ಅವ್ರಿಗೆಲ್ಲ ಕೊಟ್ಟು ಅವ್ರು ಖುಷಿ ಮಾಡಬೇಕು. ನೋಡೋಣ ಹೇಗಾಗುತ್ತೆ ಅಂತ. ಆ್ಯಂಡ್ ಅಲ್ಲಿ ಎಷ್ಟು ವಿಡಿಯೋ ಕ್ಯಾಪ್ಚರ್ ಆಗುತ್ತೋ ನನಗೆ ಐಡಿಯಾ ಇಲ್ಲ, ಬಟ್ ಮೆಜಾರಿಟಿ ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. ಹ್ಯಾಪಿ ಬರ್ತ್ಡೇ ಟು ಯು. ಹೆಂಗೆ ಸರ್ಪ್ರೈಸ್? ಅದು ಮೋಸ್ಟ್ಲಿ ಹಚ್ಕೊಳ್ಳಲ್ಲ ಅನ್ಸುತ್ತೆ ಅಕ್ಕ, ಫ್ರಿಜ್ಜಲ್ಲಿ ಇತ್ತು. ಹಾಡ್ಕೊಂಡಿದ್ದ ಹ್ಯಾಪಿ ಬರ್ಡೇ ಟು ಮೀ.
ನೋ ಶುಗರ್ ಅಂತ ನೋಡಿ ಗೈಸ್ ಹಂಗೆ ತಿಂತಾ ಇದ್ದಾರೆ. ಹೇಳಿ ಗೈಸ್. ಗಿಫ್ಟ್ ಕೊಟ್ಟಿದ್ದಾರೆ. ಏನು ಕೆಡ್ದಾಗ ತೆಗಿತಿದ್ದೀನಿ. ಪರವಾಗಿಲ್ಲ, ನನ್ನ ಪ್ಯಾಕಿಂಗ್ ಹೆಂಗೆ ಮಾಡಿದ್ನೋ ನೀನು ಅಷ್ಟೇ ಬ್ಯೂಟಿಫುಲ್ಲಾಗಿ ತೆಗಿತಾ ಇದ್ದೀನಿ. ನಿಂಗೆ ಎಷ್ಟು ವರ್ಷ ಅಂದೆ? 25. ಅಷ್ಟು ಗಿಫ್ಟ್ಸ್ ಇರುತ್ತೆ ನೋಡು, ನಿಜ ಕೌಂಟ್ ಮಾಡು. ಅದೇನು ಓದು, ಅದಕ್ಕೆ ಮರ್ಯಾದೆನೇ ಇಲ್ವಾ? ನಾನು ಎಂತ ಇದು ಗೋಣಿ ಚೀಲ ಅನ್ಕೊಂಡೆ. ನೋಡಿ ಗಾಯ್ಸ್, ಈ ಥರ ಡಾರ್ಕ್ ಚಾಕ್ಲೇಟ್ ನನಗೆ ಇಷ್ಟ. ನಾನು ಇದನ್ನೇ ತಿನ್ನೋದು ಅದಕ್ಕೆ. ಈ ಫೋಟೋ ಸೂಪರ್ ಆಗಿದೆ. ಫೋಟೋ ಚೆನ್ನಾಗಿದೆ. ಎಲ್ಲ ಪಿಂಕ್ ಪಿಂಕ್. ಸ್ಯಾರಿ ಪಿಂಕ್ ಸ್ಯಾರಿ, ಅದರೊಳಗೆ ದರ್ಶನ ಕೊಡಬೇಕು. ಎಸ್. ಇದು ಹೇಗೈತೆ ಅಂದ್ರೆ ಒಂಥರ ಕ್ಯೂಟ್ ಕ್ಯೂಟ್. ನಂಗೆ ಗೊತ್ತಿಲ್ಲ ನೀನು ಆ ಥರ ಯೂಸ್ ಮಾಡ್ತೀಯೋ ಇಲ್ವೋ, ಬಟ್ ನಂಗೆ ಸಿಕ್ಕಿದ್ದು ಅದೇ ಥರನೇ. ತುಂಬ ಹುಡುಕ್ತೆ, ಸಿಗ್ಲಿಲ್ಲ. ಹುಡುಕ್ತಿದೆ ಅಂದ್ಬಿಟ್ಟು ಬ್ಯಾಕ್ ಕವರ್ ತೊಗೊಂಡ್ಬಂದಾರೆ. ನಿನ್ನ ಮಿರರ್ ಹೊಡೆದೋಗಿರೋದು ನಂಗೆ ಗೊತ್ತಿರಲಿಲ್ಲ, ಬಟ್ ನೋಡು ಮಿರರ್ ಒಂದು ಹೊಡೆದೋಗ್ಬಿಟ್ಟಿತ್ತು. ಬಟ್ ಅಷ್ಟು ಮಿರರ್ ಇದೆಂತ ಐ ಥಿಂಕ್ ಇಯರಿಂಗ್ಸ್ ಅನ್ಸುತ್ತೆ. ಯಸ್, ನನ್ನ ಫೇವ್ರೆಟ್ ಜುಮ್ಕಾ. ಐ ಲವ್ ಇಟ್. ನೆಕ್ಸ್ಟು ಕ್ಯೂಟ್ ಕ್ಯೂಟ್ ಪೋಚ್. ಇದುಗಳ ಹತ್ರ ಇತ್ತು, ನಾನು ಒಂದ್ಸಲ ತಗೊಂಡಿದ್ದೆ. ಬಟ್ ನಿನ್ನ ಹತ್ರ ಇರಲಿಲ್ಲ ಅಲ್ವಾ? ನೀನು ಯೂಶಲಿ ದೊಡ್ಡ ಪರ್ಸ್ ಏನೋ ಒಂದು ಮೇಂಟೈನ್ ಮಾಡ್ತೀಯ. ಇದು ಚೆನ್ನಾಗಿತ್ತು, ಸಿಡಿದೆ. ಆದ್ಮೇಲೆ ಇದನ್ನ ಅಲ್ಲಿ ತಗೋತೀನಿ ಅಂದಿದ್ಕೆ ನಾನು ಬೇಡ ಅಂತ ತಪ್ಪಿಸಿದ್ದೆ. ಇದನ್ನು ಅಷ್ಟೇ ಎಷ್ಟು ಹಿಂಸೆ ಮಾಡಿದ್ರೆ ಗೊತ್ತಾ, ನಾನು ತಗೋತೀನಿ ಅಂತ. ಬೇಡ ಚೇಳಿ ಥರ ಆಡಬೇಡ ಅಂತ ಕರ್ಕೊಂಬಂದು. ಅದ್ರಲ್ಲಿ ನಾನು ಜರಿ ನೀನು ಟಾಮು. ನಾನು ನೋಡ್ತಾ ಇರ್ತೀನಿ, ನೀವು ಓಡಿಸ್ಕೊಳ್ತಾ ನೀವು ಕೌಂಟ್ ಮಾಡ್ಕೊಳ್ಳಿ. ನಾನು ಕೌಂಟ್ ಮಾಡಿಲ್ಲ. 25 ಇಲ್ಲ ಅಂದರೆ ನೀನು ಕೌಂಟ್ ಮಾಡಬೇಕು. ನೇಲ್ ಪಾಲಿಶ್ ಆಲ್ಸೋ ಪಿಂಕ್. ಇದನ್ನು ನಾನು ಮೀಶೋದಲ್ಲಿ ಕಾರ್ಟಲ್ಲಿ ಹಾಕಿ ಮಾಡ್ಕೊಂಡಿದ್ದೆ. ಇದನ್ನು ಈ ಸಲನ ಗೈಸ್, ನಿಮ್ಮೆಲ್ಲರಿಗೂ ನಾನು ಒಂದು ಹೇಳಿದ್ದೆ, ಅಕ್ಕಂಗೆ ಇಷ್ಟ ಆಗೋದು ತಗೊಳ್ಳಲ್ಲ, ನನಗೇನು ಇಷ್ಟನೋ ನಾನು ಅದನ್ನು ತಗೊತೀನಿ ಅಂತ. ನಿಮ್ಗೆ ಆನ್ಸರ್ ಸಿಕ್ತು ಅನಿಸುತ್ತೆ. ಅದು ಆ್ಯಕ್ಚುಲಿ ವೆಟ್ ವೈಪ್ಸ್. ನೀನು ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ಚೆನ್ನಾಗಿತ್ತು. ಕ್ಯೂಟ್ ಆಗೈತಲ್ವಾ? ಇದು ಇಷ್ಟ ಆಗಿದೆ ನನಗೆ. ಅದು ಕೂಡ ಪಿಂಕ್ ಆಗೈತೆ. ಫುಲ್ ಪಿಂಕ್ ಕಲೆಕ್ಷನ್. ಅದೆಂತ ಗೊತ್ತಾ? ಇದೇನು ಚೈನ್ ಅನ್ಸುತ್ತೆ, ಕೈಗೆ ಹಾಕೊಳ್ಳೋದು ಅನ್ಸುತ್ತೆ. ಬ್ರೇಸ್ಲೆಟ್ಸ್. ಸಿಂಪಲ್ ಆಗುತ್ತೆ. ನಂಗೆ ಈ ಥರ ಸಿಂಪಲ್ ಆಗಿದ್ರೆ ಇಷ್ಟ. ಕೈಯಲ್ಲಿ ಅಷ್ಟೇ. ಲಿಪ್ಸ್ಟಿಕ್ಕು ಪಿಂಕ್ ತಗೊಳ್ಳೋಣ ಅನ್ಕೊಂಡೆ, ಬಟ್ ಬ್ರೌನ್ ಶೇಡ್ ನಿನ್ನ ಹತ್ರ ಇಲ್ಲ. ಸೊ ತುಂಬ ಇದೆ, ಅದಕ್ಕೆ ನಾನು ಬ್ರೌನ್ ಶೇಡ್ ತಗೊಂಡೆ. ನ್ಯೂಡ್ ಹುಡುಕ್ತಾ ಸಿಗಲಿಲ್ಲ. ನನ್ನ ಫೇವ್ರೇಟ್ ಕಾಜಲ್. ಇವಾಗ ಕಡಿಮೆ ಮಾಡಿದ್ದೀನಿ. ಮುಂಚೆ ಕಾಲೇಜ್ಗೆ ಹೋಗೋದು ಇವ್ಯಾಕೆ ಇನ್ಮೇಲೆ ರೆಗ್ಯುಲರ್. ಬ್ಲ್ಯಾಕ್ ಬಿದ್ದು. ನಿಂಗೆ ಆ ಥರ ಸ್ಟಿಕ್ಕರ್ಸ್ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ದುಪ್ಪು ಕ್ಲಿಪ್ಪು. ನನ್ನ ಕೂದಲೆಲ್ಲ ಉದ್ದೋಗ್ಬಿಟ್ಟಿದೆ. ಇಷ್ಟು ಡಿಸೈನ್ ಬೆಳೆ, ಎಲ್ಲ ಕಲರ್ದು ಬೆಳೆ ತೊಗೊಂಡಿದೆ. ಓ, ಅವತ್ತು ಸೈಜ್ ಕೇಳಿದ್ದು ಇದಕ್ಕೇನಾ? ನಾನು ಎಷ್ಟೊಂದು ಗಿಫ್ಟ್ಸ್ ನಿನ್ನ ಹತ್ರನೇ ಕ್ಲೂ ಕೇಳಿದ್ದೀನಿ, ಐಡಿಯಾ ಕೇಳಿದ್ದೀನಿ. ಚೆನ್ನಾಗೈತೆ, ನನಗೆ ಇಷ್ಟ ಆಯ್ತು ಇದು. ಈಗ ಕೌಂಟ್ ಮಾಡು ನೀನು. ಇವಾಗ ಇಲ್ಲಿ 3 ಇದೆ. ಇದು ಸಿಂಗಲ್. ಒಂದು 1 2 3 4 5 6 7. ಇದು ಇವಾಗ ನನ್ನ ಬ್ಯಾಗ್. ನನ್ನ ಫೋನ್ ಕೊಡಿ, ಅದು ಚೇಂಜ್. ನನಗೆ ಎಂಟಕ್ಕೆ ತುಂಬ ಹುಡುಕ್ತೆ, ಮಲ್ಲೇಶ್ವರಮಲ್ಲಿ ಸಿಗಲೇ ಇಲ್ಲ. ಮಲ್ಲೇಶ್ವರ ಮುಗಿದ ನನ್ನ ಹತ್ರ ಏನು ಡೋ ಮಾಡಿದ್ಲು. ನಮ್ಗೆ ಗೊತ್ತಿರೋರು ಯಾರೋ ಫೋನ್ ಆಂಟಿಗೆಲ್ಲ ಹೇಳಿದೆ ನಾನು, ಅಕ್ಕಂಗೆ ಒಂದು ವಾರದಿಂದ ಹೆವಿ ಕಾಟ್ಲೆ ಕೊಟ್ಟಿದ್ದೀನಿ ಅಂತ. ಯಾ ಪರ್ಫೆಕ್ಟ್. ಚೆನ್ನಾಯ್ತಲ್ಲ.
ಥ್ಯಾಂಕ್ ಯು. ನಾನು ಸೇಫ್ ಗಾರ್ಡ್ ಹಾಕ್ಸ್ಕೋಬೇಕು ಅಂದ್ಕೊಂಡಿರೋ ಲೈಟಾಗೆ ಸೇಫ್ ಇದೆ. ಸೇಫ್ ಇದೆ. ಎಷ್ಟು ಕೌಂಟ್ ಆಯಿತು? ಶಬಾಷ್. 1 2 3 4 5 6 ಆಗಿದೆ. ಇದೊಂದು 7 8 9. ಹಾಗಾದ್ರೆ ಚೆನ್ನಾಗೈತಲ್ವಾ? ಇದು ನಂತರ ಕ್ಯೂಟ್ ಆಗಿ ಅದಲ್ಲ ನೋಡು. ಮಧ್ಯ 9 10 10 11. ಅದು 2 ಕೌಂಟ್ ಮಾಡಿ 10 ಅಲ್ಲ 12 13. 13 14. ಇದು ಗೈಸ್ ನನ್ನ ಫೋಟೋ ನಾನು ಇನ್ನೊಬ್ರಿಗೆ ಅಂದರೆ ಲೈಕ್ ಯಾರಿಗಾದ್ರೂ ಗಿಫ್ಟ್ ಮಾಡಿದ್ದೀನಿ ಅಂದರೆ ನಿಮಗೆ ಫಸ್ಟ್. ಐ ಲೈಕ್ ಇಟ್. ನನ್ನ ಹತ್ರ ಫೋಟೋ ಫ್ರೇಮ್ಸ್ ತುಂಬ ಕಡಿಮೆ. ನಂಗೆ ತುಂಬ ಇಷ್ಟ ಫೋಟೋ ಫ್ರೇಮ್ಸು, ಬಟ್ ಯಾವುದು ಮಾಡಿಸ್ಕೊಂಡಿಲ್ಲ. ಇದು ಅವರು ದೊಡ್ಡದಾಗಿ ಮಾಡಿಸ್ಕೊಳ್ಳೋ ಪ್ಲ್ಯಾನಲ್ಲಿದ್ದರು. ನಾನು ಇದೊಂಥರ ಕ್ಯೂಟಾಗಿ ಚೆನ್ನಾಗೈತೆ ಅಂತ ಇದು ಮಾಡಿಸ್ದೆ. 14 15 16. ನಾನು ಡಾರ್ಕ್ ಚಾಕ್ಲೇಟೇ ಜಾಸ್ತಿ ಇವಾಗ ಯೂಶಲಿ ತಿಂತಿರೋದು. ಮುಂಚೆ ಡೈರಿ ಮಿಲ್ಕ್ ಬ್ರ್ಯಾಂಡ್ ಬಿಟ್ಟು ಬೇರೆ ಹೋಗ್ತಾ ಇರಲಿಲ್ಲ. ಇವಾಗ ಡಾರ್ಕ್ ಚಾಕ್ಲೇಟ್ ಅದು 70-80% ಇದ್ರೆ ಅಷ್ಟೇ ತೊಗೊಳ್ತೀನಿ. 70 80. ಅದು ಓಪನ್ ಮಾಡು, ಚೆನ್ನಾಗೈತೆ, ಇನ್ನೂ ಕ್ಯೂಟ್ ಆಗೈತೆ ಅದು. ಈ ಥರದ್ದು ನನಗೆ ನಮ್ಮ ಅಣ್ಣನೂ ಕೊಟ್ಟಿದ್ದ, ಆದರೆ ಅದು ಗೋಲ್ಡ್ ಕಲರ್. ಅದರಲ್ಲೇ ಇದೆಲ್ಲಮ್ಮ ಚೆನ್ನಾಗೈತೆ. ಇದನ್ನೆಲ್ಲ ಸ್ಟೋರ್ ಮಾಡ್ತೀನಿ. ಏನಾಯಿತು, ಮರ್ತೋಯ್ತಾ? ಇಲ್ಲಿ ಇಷ್ಟು ಗಿಫ್ಟ್ ಆಯ್ತು ಅಂದರೆ 20 ಆಗೈತೆ ಅನಿಸುತ್ತೆ. 21 22 23 ಬ್ಯಾಗ್. ಇನ್ನೆರಡು ಮಿಸ್ಸು. 23 ನಾನು ನಾಳೆ 23 24. ಇಲ್ಲ, ಎಲ್ಲ ಸೇರೆ ನಿನಗೆ 23 ಕೌಂಟ್ ಸಿಗಬೇಕು. ಇನ್ನೊಂದು ಸ್ಪೆಷಲ್ ಗಿಫ್ಟ್ ಐತೆ, ನೀನೇನು ಅನ್ಕೋಬಾರ್ದು. ಬ್ಯಾಗ್ ಕೊಡು, ಅದರೊಳಗೇನೋ ಐತೆ. ಬ್ಯಾಗ್ ಓಪನ್ ಮಾಡು. ಬಿಲ್ಲ ನಾನು ಬರ್ದಿರೋ ಫಸ್ಟ್ ಲೆಟರು ನೀನೊಬ್ಬಳೇ ಓದು, ದಯವಿಟ್ಟು ಎಲ್ಲರೂ ಮುಂದೆ ಓದ್ಬೇಡ. ಎಲ್ಲರೂ ಮುಂದೆ ಓದಿ ನಾನು ಮರ್ಯಾದೆ ಕಳಿಬೇಡ. ಲೆಟರ್ ಬರೆದಿದ್ದಾಳೆ. ಲೆಟರ್ ಇದು ಒಬ್ಬರೇ ಇದ್ದಾಗ ಓದಿ. 2 3 4 5 6 7 8 9 10 11 12 13 14 15 16 17 18 19 20 21. ಬ್ಯಾಕ್ ಪೋಚ್ ಒಂದು 23 22 23 ಕೌಸ್ ನಾನೇ ಗೈಸ್ 25th ಗಿಫ್ಟ್ ಇದು. ಹೆಂಗೆ ಯಾರಿಗೂ ಇಷ್ಟೆಲ್ಲ ಗಿಫ್ಟ್ ಕೊಟ್ಟಿಲ್ಲ, ನಾನು ಯಾರಿಗೂ ಗಿಫ್ಟ್ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಷ್ಟೇ ಗೈಸ್. ಬರ್ತ್ಡೇ ವ್ಲಾಗ್ ಒಂದು ಲೆವೆಲ್ಗೆ ಸಕ್ಸಸ್ಫುಲ್ ಮಾಡಿದ್ದೀನಿ. ಈಗ ಇದ್ರ ಹಿಂದಿನ ಕಂತ್ರಿ ಕೆಲಸಗಳನ್ನ ನಮ್ಮ ಅಕ್ಕಂಗೆ ಲೋಗಿಸ್ಕೊಳ್ಳೋದೈತೆ. ಸೊ ಗೈಸ್, ಬರ್ತ್ಡೇ ವ್ಲಾಗ್ ಮುಗೀತು. ಬರ್ಡೇನೂ ಚೆನ್ನಾಗಾಯಿತು, ಅಂದ್ಕೊಂಡಷ್ಟೇನಾಗಿಲ್ಲ, ಬಟ್ ಅವ್ರು ಖುಷಿ ಆದರು, ಸೊ ನನಗೂ ಖುಷಿ ಆಯಿತು. 25th ಗಿಫ್ಟು ನಾನೇ ಅಂತಂದು ರಿವೀಲ್ ಮಾಡಿದೆ. ಬಟ್ ಓಕೆ, ಚೆನ್ನಾಗಾಯಿತು. ಎಲ್ಲ ಆಗಿ ಇದ್ರ ಹಿಂದಿನ ಕತೆಗಳನ್ನ ನೀವು ನೋಡಿರ್ತೀರ. ಸೊ ನಾನು ಅದಾದ್ಮೇಲೆ ಕಂತ್ರಿ ಕೆಲಸ ನಾನೇನು ಮಾಡಿದೆ ಅನ್ನೋದು ನಾನು ಹೇಳ್ತೀನಿ. ಅಲ್ಲಿವರೆಗೂ ನೀವು ಈ ವ್ಲಾಗ್ನ ನೋಡ್ತಾ ಇರಿ. AP ವ್ಲಾಗ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಓವರ್ ಟು ಬರ್ತ್ಡೇ ಗರ್ಲ್. ಥ್ಯಾಂಕ್ ಯು ಸೊ ಮಚ್. ಇಷ್ಟು ಗಿಫ್ಟ್ ಕೊಟ್ಟಿರೋದಕ್ಕೆ ಖುಷಿ ಆಗ್ತೈತೆ. ಯಾವತ್ತಾಗ ನಿಮ್ಗೆ ಇಷ್ಟ ಗಿಫ್ಟ್ ಗೈಸ್ ಹೊಸ ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು.